ಜನವರಿ 30, 1948 3 ಬುಲೆಟ್ಸ್ ಒಬ್ಬ ವೃದ್ಧ ಕೆಳಗಡೆ ಬೀಳ್ತಾನೆ. ಅವರನ್ನು ಕೊಂದವರು ವಿದೇಶಿ ಅಲ್ಲ, ಬ್ರಿಟಿಷ್ ಸೈನಿಕನೂ ಅಲ್ಲ, ಮುಸ್ಲಿಂ ಟೆರರಿಸ್ಟೂ ಅಲ್ಲ. ಅವನೊಬ್ಬ ಹಿಂದೂ, ಒಬ್ಬ ಬ್ರಾಹ್ಮಣ, ಎಜುಕೇಟೆಡ್ ವ್ಯಕ್ತಿ. ಯಾಕೆ ಒಬ್ಬ ಹಿಂದೂ ಈ ಶತಮಾನದ ಅತ್ಯಂತ ದೊಡ್ಡ ಹಿಂದೂ ನಾಯಕನನ್ನು ಕೊಲ್ಲಬೇಕು? ನಮಗೆ ಶಾಲೆಗಳಲ್ಲೆಲ್ಲ ಕಲಿಸೋದೇನಂತಂದರೆ ನಾಥೂರಾಮ್ ಗೋಡ್ಸೆ ಒಬ್ಬ ಹುಚ್ಚ, ಒಬ್ಬ ಮತ ಅಂದ. ಆದರೆ ಯಾರೂ ಥಿಂಕ್ ಮಾಡದೇ ಇರೋ ಒಂದು ಪ್ರಶ್ನೆ ಇದೆ. ಅವನು ನಿಜಕ್ಕೂ ಹುಚ್ಚ ಆಗಿದ್ದರೆ ಆ ಟೈಮ್ನಲ್ಲಿ ಲಕ್ಷಾಂತರ ಜನರು ಸೈಲೆಂಟಾಗಿ ಅವನ ಮಾತಿಗೆ ಯಾಕೆ ಒಪ್ಕೊಂಡ್ರು? ಗಾಂಧೀಜಿ ಸತ್ತಾಗ ಭಾರತದ ಕೆಲವು ಭಾಗಗಳಲ್ಲಿ ಜನ ಸ್ವೀಟನ್ನು ಯಾಕೆ ಹಂಚಿದ್ರು? ಅವರು ನಂಬಿದ್ದೇನೆಂದರೆ ಗಾಂಧೀಜಿ ದ್ರೋಹ ಮಾಡ್ತಿದ್ದಾರೆ. ಹಿಂದೂ ಮುಸ್ಲಿಂ ಏಕತೆ ಅನ್ನೋ ಅಬ್ಸೆಷನ್ನಲ್ಲಿ ಅವರು ಹಿಂದೂಗಳಿಂದ ಮುಸ್ಲಿಮರ ಪರವಾಗಿ ನಿಂತಿದ್ದಾರೆ ಅಂತ. ಇದು ನಿಜಾನಾ? ಅಥವಾ ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಸುಳ್ಳ? ಇವತ್ತು ಆ ಫೈಲ್ಗಳನ್ನು ಹೊರತೆಗೆಯೋಣ, ಅಂಕಿಅಂಶಗಳನ್ನು ನೋಡೋಣ, ಇತಿಹಾಸದ ಬುಕ್ಗಳಲ್ಲಿ ಅಳಿಸದ ಭಾಷಣಗಳನ್ನು ನೋಡೋಣ, ಕೇಳೋಣ. ಯಾಕಂದರೆ ಉತ್ತರ ಏನಿದೆ ಅಂತ ನೀವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು 1919ಕ್ಕೆ ಹಿಂತಿರುಗಬೇಕಾಗುತ್ತೆ. ಇಲ್ಲೇ ಮೊದಲು ಬಿರುಕು ಬಂದಿದ್ದು. ಕಲ್ಪನೆ ಮಾಡಿ, ನೀವು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದೀರಾ ಅಂತ. ಬ್ರಿಟಿಷರನ್ನು ಹೊರಗಡೆ ಹಾಕಬೇಕು ಅನ್ನೋ ಆಸೆ ಇದೆ. ಆದರೆ ಅಚಾನಕ್ಕಾಗಿ ಗಾಂಧೀಜಿ ಒಂದು ಚಳವಳಿ ಶುರು ಮಾಡ್ತಾರೆ, ಟರ್ಕಿಗಾಗಿ. ಹೌದು, ಟರ್ಕಿಗಾಗಿ. ಇದು ಖಿಲಾಫತ್ ಚಳವಳಿ. ಭಾರತದ ಮುಸ್ಲಿಮರು ಕೋಪದಲ್ಲಿದ್ದರು. ಯಾಕಂದರೆ ಬ್ರಿಟಿಷರು ಟರ್ಕಿಯ ಖಲೀಫಾ ಅಂದರೆ ಧಾರ್ಮಿಕ ರಾಜನನ್ನು ತೆಗೆದುಹಾಕ್ತಾಯಿದ್ರು. ಇದಕ್ಕೂ ಭಾರತಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ನಮ್ಮ ಸ್ವಾತಂತ್ರ್ಯಕ್ಕಂತೂ ಯಾವುದೂ ಸಂಬಂಧ ಇರಲಿಲ್ಲ. ಆದರೆ ಗಾಂಧೀಜಿಗೆ ಇದರಲ್ಲಿ ಒಂದು ಗೋಲ್ಡನ್ ಅಪರ್ಚುನಿಟಿ ಕಾಣಿಸ್ತು. ಅವ್ರ ಲಾಜಿಕ್ ಸರಳವಾಗಿತ್ತು. ಹಿಂದೂಗಳು ಮುಸ್ಲಿಂ ಧಾರ್ಮಿಕರ ವಿಷಯಕ್ಕೆ ಬೆಂಬಲ ಕೊಟ್ಟರೆ ಮುಸ್ಲಿಮರು ಹಿಂದೂಗಳಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಂಬಲ ಕೊಡ್ತಾರೆ ಅಂತ. ಒಳ್ಳೆ ಡೀಲ್ ಅಲ್ವಾ? ಆದರೆ ಅನೇಕ ನಾಯಕರು ಎಚ್ಚರಿಸಿದ್ರು ಗಾಂಧೀಜಿಗೆ, ಧರ್ಮವನ್ನು ರಾಜಕಾರಣ ಜೊತೆ ಕೂಡಿಸ್ಬೇಡಿ ಗಾಂಧೀಜಿ, ಇದು ಭಾಳ ಡೇಂಜರಸ್. ಆದರೆ ಗಾಂಧೀಜಿ ಯಾರ ಮಾತು ಕೇಳಲಿಲ್ಲ. ಅವರು ಖಿಲಾಫತ್ ಚಳವಳಿಗೆ ಸಂಪೂರ್ಣ ಬೆಂಬಲ ನೀಡಿದರು. ಹಿಂದೂಗಳಿಗೆ ಅದರಲ್ಲಿ ಸೇರಿ ಅಂತ ಕರೆ ಕೊಟ್ಟರು. ರಿಸಲ್ಟ್ ಏನಾಯಿತು? ಏಕತೆ ಬಂತ? ಇಲ್ಲ, ಮೋಫ್ಲಾ ಗಲಭೆಗಳು ಬಂದವು. 1921ರಲ್ಲಿ ಕೇರಳದ ಮಲಬಾರ್ ಪ್ರದೇಶದಲ್ಲಿ ಖಿಲಾಫತ್ ಚಳುವಳಿ ಹಿಂಸಾತ್ಮಕವಾಗಿ ಆಯಿತು. ಆದರೆ ಅದು ಬ್ರಿಟಿಷರ ವಿರುದ್ಧ ತಿರುಗಲಿಲ್ಲ, ಅದು ಸ್ಥಳೀಯ ಹಿಂದೂಗಳ ವಿರುದ್ಧ ತಿರುಗಿತ್ತು. ಮೋಫ್ಲಾ ಬಂಡಾಯ. ಸಾವಿರಾರು ಹಿಂದೂಗಳನ್ನು ಕೊಂದರು, ದೇವಾಲಯಗಳನ್ನು ಧ್ವಂಸ ಮಾಡಿದ್ರು. ಬಲವಂತದ ಮತಾಂತರ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಇದು ಒಂದು ಹತ್ಯಾಕಾಂಡ. ಈಗ ಸ್ವಲ್ಪ ತಡ್ಕೊಳ್ಳಿ, ಗಾಂಧೀಜಿ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದರು? ಹಂತಕರನ್ನು ಖಂಡಿಸಿದ್ರ? ಬಲಿಪಶುಗಳಿಗೆ ನ್ಯಾಯ ಬೇಡಿದ್ರ? ಅವ್ರು ಏನು ಹೇಳಿದ್ರು ಗೊತ್ತಾ? ಮೋಫ್ಲಾ ಮುಸ್ಲಿಮ್ಗಳನ್ನು ಅವರು ಧೈರ್ಯಶಾಲಿ ಮತ್ತು ದೇಶಭಕ್ತರು ಅಂತ ಹೇಳಿದ್ರು. ಅವರು ತಮ್ಮ ಧರ್ಮಕ್ಕಾಗಿ ಹೋರಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಮತ್ತು ಅವ್ರು ಹೇಳಿದ ಒಂದು ಮುಖ್ಯವಾದ ಮಾತು ಅವರು ವಿರುದ್ಧ ಕೋಪ ಮಾಡ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಆಯಿತು. 1924ರಲ್ಲಿ ಯಂಗ್ ಇಂಡಿಯಾ ಪತ್ರಿಕೆಯಲ್ಲೂ ಅವರು ಬರೆದ ಒಂದು ಮಾತು ಜಾಗೃತೆಯಿಂದ ಹುಷಾರಾಗಿ ಕೇಳಿನ ಹೇಳ್ತೀನಿ. ಅವ್ರು ಹೇಳಿದ್ರು, ಸಾಮಾನ್ಯವಾಗಿ ಮುಸ್ಲಿಮರು ಬುಲಿ, ಸಾಮಾನ್ಯವಾಗಿ ಹಿಂದೂಗಳು ಭಯಭೀತ. ಒಮ್ಮೆ ಯೋಚಿಸಿ, ಹಿಂದೂಗಳು ಭಯಭೀತ. ಗಾಂಧೀಜಿಗೆ ಅನಿಸಿದ್ದು ಹಿಂದೂಗಳು ಬಹುಸಂಖ್ಯಾತ ಆಗಿದ್ದರಿಂದ ಅವರು ಯಾವಾಗಲೂ ದೊಡ್ಡ ಮನಸ್ಸು ತೋರಿಸ್ಬೇಕು ಅಂತ. ಮುಸ್ಲಿಂ ದಾಳಿ ಮಾಡಿದ್ರು ಹಿಂದೂಗಳು ಪ್ರತಿ ದಾಳಿ ಮಾಡಬಾರ್ದು, ಪ್ರೇಮ ತೋರಿಸ್ಬೇಕು, ಅಗತ್ಯವಾದರೆ ಸಾಯಬೇಕು, ಆದರೆ ಕೊಲ್ಲಬಾರದು. ಇದನ್ನೇ ಅವರು ಅಹಿಂಸೆ ಅಂತ ಕರೆದ್ರು. ಆದರೆ ಗೋಡ್ಸೆ ಹಾಗೂ ಇನ್ನೂ ಕೆಲವರು ಇದ್ದರು, ಇದು ಅಹಿಂಸೆ ಅನ್ನಿಸ್ಲೇ ಇಲ್ಲ ಅವರಿಗೆ. ಇದು ಶರಣಾಗತಿ, ಸರೆಂಡರ್ ಆಗೋದಂತ ಅನ್ನಿಸ್ತಾ ಇತ್ತು. ಬಹುಸಂಖ್ಯಾತರು ಯಾವಾಗಲೂ ಅಲ್ಪಸಂಖ್ಯಾತರಿಗಾಗಿ ತ್ಯಾಗ ಮಾಡಬೇಕು ಅನ್ನೋ ಈ ತತ್ವ ಮುಂದಿನ 20 ವರ್ಷಗಳ ಕಾಲ ಒಂದು ಪ್ಯಾಟರ್ನಾಗಿ ಚೇಂಜ್ ಆಗಿಬಿಡ್ತು. ಪ್ರತಿ ಗಲಭೆ ಆದಾಗ ಗಾಂಧೀಜಿ ಉಪವಾಸ ಮಾಡ್ತಿದ್ರು. ಆದರೆ ಒಂದನ್ನು ನೀವು ಗಮನಿಸಿ, ಅವರು ಯಾವಾಗ ಉಪವಾಸ ಮಾಡಿದರು ಅಂತ.
1946ಕ್ಕೆ ಬರೋಣ. ಅದೊಂದು ಪೂರ್ತಿ ರಕ್ತದ ವರ್ಷ ಅಂತ ಕರಿಬೋದು. ಆಗಸ್ಟ್ 1946ರಲ್ಲಿ ಮುಸ್ಲಿಂ ಲೀಗ್ ಡೈರೆಕ್ಟರ್ ಆ್ಯಕ್ಷನ್ ಡೇನ ಘೋಷಿಸಿದರು. ಪಾಕಿಸ್ತಾನ ಬೇಕು, ಬಲದಿಂದ ಹೋರಾಡಿ ತಗೋತೀವಿ ಅಂತ. ಫಲ ಕಲ್ಕತ್ತಾದ ಮಹಾ ಹತ್ಯಾಕಾಂಡ, ಸಾವಿರಾರು ಸಾವುಗಳು. ಫಸ್ಟ್ 48 ಅವರ್ಸಲ್ಲಿ ಹೆಚ್ಚಾಗಿ ಹಿಂದೂಗಳು. ಅದಾದಮೇಲೆ ಈ ಹಿಂಸಾತ್ಮಕ ಕೃತ್ಯ ನೋಕಾಲಿಗೆ ಹಬ್ಬಿತು ಪೂರ್ವ ಬಂಗಾಳದಲ್ಲಿ. ಅಲ್ಲಿ ಹಿಂದೂ ಅಲ್ಪಸಂಖ್ಯಾತರು ಸಜ್ಜುಗೊಂಡ್ರು. ಮಹಿಳೆಯರ ಮೇಲೆ ದಾಳಿ ಆಯಿತು, ಮನೆಗಳಿಗೆ ಬೆಂಕಿ ಬಿತ್ತು. ಗಾಂಧೀಜಿಯಲ್ಲಿ ಹೋದರು. ಹೌದು, ಗಾಂಧೀಜಿ ಹೋದರು, ಶಾಂತಿ ಸಾರಿದ್ರು. ಆದರೆ ಮುಸ್ಲಿಂ ಲೀಗ್ ನಾಯಕರನ್ನು ತಡೆಯೋಕ್ಕೆ ಅವರು ಉಪವಾಸ ಮಾಡಲಿಲ್ಲ. ಅವರು ಕೇವಲ ನಡ್ಕೊಂಡೇ ಮಾತಾಡಿದ್ರು. ನಂತರ ಸುದ್ದಿ ಬಿಹಾರಕ್ಕೆ ಹೋಯಿತು. ಬಿಹಾರದಲ್ಲಿ ಹಿಂದೂಗಳ ಮೇಲೆ ಬಹುಸಂಖ್ಯಾತರು ನೋಕಾಲಿ ವಿಷಯದಿಂದ ಅವರು ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ರು. ಅವರು ಪ್ರತೀಕಾರ ತಗೊಂಡ್ರು. ಬಿಹಾರ ಗಲಭೆಗಳು ಶುರುವಾದವು. ಮುಸ್ಲಿಮರು ಸತ್ತರು. ಈಗ ಒಂದು ಮೇನ್ ಡಿಫ್ರೆನ್ಸಿನ ಒಂದು ವ್ಯತ್ಯಾಸ ನೋಡಿ ನೀವು. ಹಿಂದೂಗಳು ಮುಸ್ಲಿಮರನ್ನು ಕೊಲ್ತಿದ್ದಾರೆ ಅನ್ನೋ ಸುದ್ದಿ ಬಂದ ತಕ್ಷಣ ಗಾಂಧೀಜಿ ಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಘೋಷಿಸಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ರು, ಅಗತ್ಯವಾದರೆ ಹಿಂದೂಗಳ ಮೇಲೆ ಬಾಂಬ್ ಹಾಕಿ, ಆದರೆ ಇದನ್ನು ಕಂಪ್ಲೀಟಾಗಿ ನಿಲ್ಲಿಸಿ ಅಂತ. ಜನರಿಗೆ ಕ್ಲಿಯರ್ ಆಗಿ ಕಾಣ್ತು ಏನು ಪಿಕ್ಚರು ಅಂತ. ಡಬಲ್ ಸ್ಟ್ಯಾಂಡರ್ಡ್ ಇದು ಅಂತ. ನೋಕಾಲಿಯ ಹಿಂದೂಗಳು ಸಾಯ್ತಿದ್ದಾಗ ಅವರು ಮನವಿ ಮಾಡಿಕೊಂಡ್ರು ಹೃದಯಕ್ಕೆ, ಹಿಂಗೆ ಮಾಡಿ ಅಂತ. ಬಿಹಾರದಲ್ಲಿ ಮುಸ್ಲಿಮರು ಸಾಯ್ತಿದ್ದಾಗ ನಾನೂ ಸಾಯ್ತೇನೆ, ಉಪವಾಸ ಮಾಡ್ತೇನೆ ಅಂತ ಕೂತ್ಕೊಂಡ್ರು ಸತ್ಯಾಗ್ರಹಕ್ಕೆ. ಜನ ಪ್ರಶ್ನೆ ಕೇಳಿದ್ರು, ಇವರು ನಮ್ಮ ನಾಯಕನ ಇಲ್ಲ ಅವರು ರಕ್ಷಣೆ ಮಾಡುವಂಥ ರಕ್ಷಕರ ಅಂತ. ಜನವರಿ 1948ರಲ್ಲಿ ಒಂದು ವಿಷಯ ಬಂತು, 55 ಕೋಟಿ ರೂಪಾಯಿಗಳ ವಿಷಯ. ಈಗ ಇಲ್ಲಿಗೆ ಬರೋಣ ನಾವು. ವಿಭಜನೆ ಆಗಿದೆ. ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿನೂ ಮಾಡಿದೆ. ಭಾರತೀಯ ಸೈನಿಕರು ಗಡಿಯಲ್ಲಿ ಸಾಯ್ತಿದ್ದಾರೆ. ಯುದ್ಧದ ಸ್ಥಿತಿ. ಈ ಸಮಯದಲ್ಲೇ ಹಣದ ವಿವಾದ ಬಂತು. ಅದೇನೆಂದರೆ, ವಿಭಜನೆ ಒಪ್ಪಂದದ ಪ್ರಕಾರ ಭಾರತ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ಕೊಡಬೇಕು ಅಂತ. ಆದರೆ ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಇಲ್ಲ ಅಂತ ಹೇಳಿದ್ರು. ನಾವು ಯುದ್ಧದಲ್ಲಿದ್ದೀವಿ, ಈಗ ಹಣ ಕೊಟ್ಟರೆ ಅವರು ಅದನ್ನೇ ಬಳಸಿ ನಮ್ಮ ಸೈನಿಕರ ಮೇಲೆ ಗುಂಡು ಹೊಡಿತಾರೆ, ದಾಳಿ ಮಾಡ್ತಾರೆ, ಯುದ್ಧ ಮುಗಿದ ಮೇಲೆ ಕೊಡೋಣ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ ಲಾಜಿಕಲ್, ಪ್ರಾಕ್ಟಿಕಲ್. ಆದರೆ ಗಾಂಧೀಜಿ ಒಪ್ಪಲಿಲ್ಲ. ಕೊಟ್ಟ ಮಾತು ಕೊಟ್ಟ ಮಾತೇ. ಅವರು ಹೇಳಿದ್ರು, ಅವರು ನಮ್ಮ ಮೇಲೆ ದಾಳಿ ಮಾಡಿದ್ರೂ ಪರವಾಗಿಲ್ಲ, ನಾವು ನೈತಿಕರಾಗಿರಬೇಕು, ನಾವು ಪ್ರಾಮಾಣಿಕರಾಗಿರಬೇಕು. ಅವರು ಮರಣ ಉಪವಾಸ ಘೋಷಿಸಿದರು. ಸಾಮುದಾಯಿಕ ಶಾಂತಿ ಬರೋವರೆಗೆ ನಾವು ಊಟ ಮಾಡಲ್ಲ ಅಂತ. ಆದರೆ ಎಲ್ಲರಿಗೂ ಗೊತ್ತಿತ್ತು ಒತ್ತಡ ಯಾವ ವಿಷಯಕ್ಕೆ ಅನ್ನೋದು. ಸರ್ಕಾರ ಭಯಪಟ್ಟಿತು. ನಮ್ಮ ಆಡಳಿತದಲ್ಲಿ ಗಾಂಧೀಜಿ ಸತ್ತರೆ ದೇಶವೇ ಹೊತ್ತಿ ಉರಿಯುತ್ತೆ ಅಂತ. ಅವರು ಒಪ್ಪಿದರು. ಸರ್ದಾರ್ ಪಟೇಲ್ ಕೋಪ ಮಾಡಿಕೊಂಡ್ರು. ಆದರೆ ಚೆಕ್ ಸೈನ್ ಮಾಡಲೇಬೇಕಾಯ್ತು. ಪಾಕಿಸ್ತಾನ ನಮ್ಮ ಹಳ್ಳಿಗಳ ಮೇಲೆ ಬಾಂಬ್ ಹಾಕ್ತಿದ್ದಾಗಲೇ ಭಾರತ 55 ಕೋಟಿ ರೂಪಾಯಿ ಪಾಕಿಸ್ತಾನಕ್ಕೆ ಟ್ರಾನ್ಸ್ಫರ್ ಮಾಡಿತು. ಗಾಂಧೀಜಿಯವರ ಒತ್ತಡದಿಂದ. ಗೋಡ್ಸೆ ಮತ್ತು ಮನೆ ಕಳ್ಕೊಂಡಂಥ ಲಕ್ಷಾಂತರ ಶರಣಾರ್ಥಿಗಳಿಗೆ ಇದು ಒಂಥರ ಹುಚ್ಚುತನ ಅಂತ ಅನ್ನಿಸ್ತು. ಅವ್ರು ಅಂದ್ಕೊಂಡ್ರು, ಈ ವ್ಯಕ್ತಿ ಸಂತ ಅಲ್ಲ, ರಾಷ್ಟ್ರಕ್ಕೆ ಅಪಾಯ. ಕೆಲವೇ ದಿನಗಳಲ್ಲಿ ಗೋಡ್ಸೆನೆ ಪ್ರಾರ್ಥನಾ ಸ್ಥಳಕ್ಕೆ ಬಂದ. ಗಾಂಧೀಜಿಗೆ ಗೌರವ ತೋರಿಸಿ ವಂದಿಸಿ ನಮಸ್ಕಾರ ಮಾಡಿ ಮತ್ತು ರಾಜಕಾರಣಿಯನ್ನು ಗುಂಡಿಕ್ಕು ಹೊಡೆದು ಗೋಡ್ಸೆ ಗಾಂಧೀಜಿನ ಕೊಂದ. ಗಾಂಧೀಜಿ ಹಿಂದೂಗಳ ವಿರುದ್ಧ ಮುಸ್ಲಿಮರ ಪರವಾಗಿದ್ರ? ಉತ್ತರ ಏನು ಅಂದರೆ ಇಲ್ಲ ಮತ್ತು ಹೌದು. ಅವರು ಹಿಂದೂಗಳನ್ನು ದ್ವೇಷಿಸಲಿಲ್ಲ, ಅವರು ಹಿಂದೂ ಧರ್ಮವನ್ನು ಪ್ರೀತಿಸ್ತಾ ಇದ್ದರು. ರಾಮನ ನಾಮದೊಂದಿಗೆ ಅವರು ಸತ್ತರು, ರಾಮ ಅಂತ ಬಾಯಲ್ಲಿ ಕೊನೆಗೆ ಸಾಯುವಾಗ. ಬಟ್ ಅವರು ಹಿಂದೂ ಧರ್ಮದ ಒಂದು ವ್ಯಾಖ್ಯಾನ ಏನಿತ್ತು ಅದು ತುಂಬ ಓವರ್ ಆಗಿತ್ತು, ಅತಿಯಾಗಿತ್ತು. ಹಿಂದೂಗಳು ಹೋರಾಡೋದಕ್ಕಿಂತ ಸಾಯಬೇಕು ಅಂತ ನಂಬಿದ್ರು. ಬಹುಸಂಖ್ಯಾತರಿಗೆ ನೈತಿಕ ಹೊಣೆ ಇದೆ, ಅಲ್ಪಸಂಖ್ಯಾತರಿಗೆ ಇಲ್ಲ ಅಂತ ನಂಬಿದ್ರು. ಹಿಂದೂಗಳು ಸಂತರಾಗಬೇಕು ಅಂತ ಅವರು ಅಂದ್ಕೊಂಡಿದ್ರು. ಬೇರೆಯವರು ಮನುಷ್ಯರಾಗಿರೋದು ಸಹಜ ಅಂತ ಒಪ್ಕೊಂಡಿದ್ರು. ಹಿಂದೂಗಳ ಮೇಲೆ ಅಸಾಧ್ಯವಾದ ಮಾನದಂಡವನ್ನು ಹೇರ್ತಾ ಇದ್ರು. ತಮ್ಮ ಪ್ರೇಮದಿಂದ ಶತ್ರುವಿನ ಹೃದಯ ಚೇಂಜ್ ಆಗಿ ಹೋಗುತ್ತೆ ಅಂತ ನಂಬ್ಕೊಂಡಿದ್ರು. ಆದರೆ ಕೆಲವೊಮ್ಮೆ ಇತಿಹಾಸ ಹೇಳುತ್ತೆ, ನೀವು ಶತ್ರುವಿನ ಹೃದಯ ಬದಲಾಯಿಸೋಕೆ ಪ್ರಯತ್ನಿಸುತ್ತಿರುವಾಗಲೇ ಅವ ನಿಮ್ಮ ತಲೆ ಕಳೆದು ಹೋಗ್ತಾನೆ ಅಂತ. ಬಹುಸಂಖ್ಯಾತ ಹಿಂದೂಗಳಿಗೆ ಅನಿಸಿತ್ತು ಗಾಂಧೀಜಿ ತಮ್ಮ ನೈತಿಕತೆಯನ್ನು ಉಳಿಸೋಕೆ ತಮ್ಮ ತಲೆಗಳನ್ನು ತ್ಯಾಗ ಮಾಡೋಕ್ಕೆ ಸಿದ್ಧರಾಗಿದ್ದರು ಅಂತ. ಆ ಭಾವನೆ ಆಳವಾದ ಅನ್ಯಾಯದ ಭಾವನೆಯಾಗಿತ್ತು. ಅದೇ ಗುಂಡಿಗೆ ಕಾರಣ ಆಯಿತು. ನಿಮಗೇನು ಅನಿಸುತ್ತೆ? ಗಾಂಧೀಜಿ 55 ಕೋಟಿ ರೂಪಾಯಿ ಡಿಸಿಷನು ಒಂದು ಮಹಾನ್ ನೈತಿಕತೆಯ ಉದಾಹರಣೆ ಆಗಿತ್ತಾ? ಇಲ್ಲ ಅಂದರೆ ಅದೊಂದು
ಆತ್ಮಹತ್ಯೆ ಅಂತಹ ತಪ್ಪ? ಕಮೆಂಟ್ನಲ್ಲಿ ಹೇಳಿ. ಈ ಎಲ್ಲ ವಿಚಾರಗಳು ಸರಿ ಅನಿಸಿದರೆ ಶೇರ್ ಮಾಡಿ. ಯಾಕಂದರೆ ಇತಿಹಾಸ ಯಾವತ್ತೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ, ಅದು ಗ್ರೇ ಕಲರ್, ಒಂಥರ ಬೂದು ಬಣ್ಣದ್ದು. ನಾನು ಭರತ್ ರಾಜ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ.